ಪುರಸಭಾ ಕಾರ್ಯಾಲಯ ಶ್ರೀನಿವಾಸಪುರ ಬಹಿರಂಗ ಹರಾಜು ಪ್ರಕ್ರಿಯೆ ವರದಿ. ಶ್ರೀನಿವಾಸಪುರ ಪುರಸಭಾ ಕಾರ್ಯಾಲಯದಲ್ಲಿ ಇಂದು 2026 ರಿಂದ 27ನೇ ಸಾಲಿನ ವಿವಿಧ ಮಾರುಕಟ್ಟೆ ಮತ್ತು ಶುಲ್ಕ ವಸೂಲಾತಿ ಹಕ್ಕುಗಳಿಗಾಗಿ ಬಹಿರಂಗ ಹರಾಜು ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯಲ್ಲಿ ಮುಖ್ಯ ಅಧಿಕಾರಿಗಳಾದ ವಿ. ನಾಗರಾಜ್, ಹಿರಿಯ ಆರೋಗ್ಯ ನಿರೀಕ್ಷಕರಾದ ವಿಜಯಕುಮಾರ್, ಕಂದಾಯ ಅಧಿಕಾರಿ ಎನ್. ಶಂಕರ್, ಕಿರಿಯ ಆರೋಗ್ಯ ನಿರೀಕ್ಷಕರಾದ ಟಿ.ವಿ. ಸುರೇಶ್ ಕುಮಾರ್, ಬಿಲ್ ಕಲೆಕ್ಟರ್ಗಳಾದ ವೆಂಕಟೇಶಯ್ಯ ಮತ್ತು ಎಸ್. ಪ್ರತಾಪ್ ಹಾಗೂ ಪುರಸಭೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಮುಖ್ಯ ಅಧಿಕಾರಿಗಳಾದ ವಿ. ನಾಗರಾಜ್ ರವರು ಹರಾಜು ಪ್ರಕ್ರಿಯೆಯ ಕುರಿತು ಸಂಪೂರ್ಣ ಮಾಹಿತಿಯನ್ನು ವಿವರಿಸಿದರು. ವಿವಿಧ ಬಾಬ್ತುಗಳಿಂದ ಬಂದ ಹರಾಜು ಮೊತ್ತದ ವಿವರ ಇಲ್ಲಿದೆ. 13 ಲಕ್ಷ. ವಾರದ ಸಂತೆ ಗೇಟ್ ಬಾಬ್ತು 6,05,000. ಕಸಾಯಿ ಖಾನೆ 6,000. ಶೇಖ್ ಶಫೀವಲ್ಲಾ ಬಸ್ ಸ್ಟ್ಯಾಂಡ್ ಶುಲ್ಕ 1,75,000. ಸತ್ಯನಾರಾಯಣ ಮುಸಫರ್ ಖಾನ್ ವಾಣಿಜ್ಯ ಸಂಕೀರ್ಣ ವಾಹನ ನಿಲುಗಡೆ 2,80,000. ಬಾಲಾಜಿ ಒಟ್ಟು ಮೊತ್ತ 23,66,000. ಕಂದಾಯ ಅಧಿಕಾರಿ ಎನ್. ಶಂಕರ್ ಮಾತನಾಡಿ 2026 ರಿಂದ 27ನೇ ಸಾಲಿನ ಬಹಿರಂಗ ಹರಾಜಿನಿಂದ ಪುರಸಭೆಗೆ ಒಟ್ಟು 23,66,000 ರೂಪಾಯಿ ಆದಾಯ ಬಂದಿದೆ. ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಿನ ಹರಾಜು ಮೊತ್ತ ಸಂಗ್ರಹವಾಗಿದೆ. ಈ ಹಣವನ್ನು ಸಾರ್ವಜನಿಕರ ಹಾಗೂ ಪಟ್ಟಣದ ಸರ್ವತೋಮುಖ ಅಭಿವೃದ್ಧಿ ಕಾರ್ಯಗಳಿಗೆ ಸದುಪಯೋಗಪಡಿಸಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಹಂಗಲ್ಲ ನೀನು ಕೂಬೇಡ. ಹಂಗಾದ್ರೆ ಒಂದ್ಸತಿ 2 ಸತಿ 3 ಸತಿ ಎಷ್ಟು ಸಲ ಕೂಗ್ತೀಯಾ? ಸತ್ಯನಾರಾಯಣ 26 ಪ್ರಸಾದ್ 27 ಬಾಲಾಜಿ 27 1,35,000 ಪ್ರಸಾದ್ 1,35,000 1,35,000 ಪ್ರಸಾದ್ 1,35,000 1,35,000 1,35,000 35 1,35,000 ಪ್ರಸಾದ್ 1,35,000 36 ಶಂಕರಪ್ಪ 1,36,000 ಶಂಕರಪ್ಪ 37 ಸತ್ಯನಾರಾಯಣ 1,37,000 ಸತ್ಯನಾರಾಯಣ 40 1,40,000 ಪ್ರಸಾದ್ 1,40,000. ಈ ದಿನ 26-27ನೇ ಸಾಲಿನ 1 ವರ್ಷದ ಅವಧಿಗೆ ಮಾತ್ರ ವಾರ ಸಂತೆ, ದಿನವಹಿ ಮಾರುಕಟ್ಟೆ, ಕಸಾಯಿಖಾನೆ, ಬಸ್ ನಿಲ್ದಾಣ ಶುಲ್ಕ ವಸೂಲಿ, ನೆಲಮಹಡಿ ವಾಹನ ನಿಲುಗಡೆ ಇವೆಲ್ಲ ಹರಾಜು ಮಾಡಲಾಗಿದೆ. ದಿನವಹಿ ಮಾರ್ಕೆಟ್ ಗೇಟ್ ಬಾಬು ಅವರು 13 ಲಕ್ಷ ಕೂಗಿರ್ತಾರೆ. ವಾರ ಸಂತೆ ಗೇಟ್ ಬಾಬು ಅವರು 6,05,000 ಕೂಗಿರ್ತಾರೆ. ಕಸಾಯಿಖಾನೆ ಶೇಖ್ ಶಫೀವುಲ್ಲಾ ಅವರು 6,000. ಬಸ್ ಸ್ಟ್ಯಾಂಡ್ ಶುಲ್ಕ ಸತ್ಯನಾರಾಯಣ ಅವರು 1,75,000. ಮುಸಾಫಿರ್ ಖಾನ್ ಅಂದರೆ ನೆಲಮಹಡಿ ವಾಹನ ಶುಲ್ಕ ಬಂದು 2,80,000. ಒಟ್ಟು 23,66,000 ಇವತ್ತು ಪುರಸಭೆಗೆ ಆದಾಯ ಬಂದಿರುತ್ತದೆ. ಸರ್, ಈ ದಿನದಿಂದ ನಮ್ಮ ಹರಾಜು ಬಹಿರಂಗ ಮಾಡಿದ್ರಲ್ಲ, ಇವತ್ತಿಂದ ಕಮೆನ್ಸ್ ನಾಳೆನಾ? ಏಪ್ರಿಲ್ 1ನೇ ತಾರೀಕಿಂದ. ಏಪ್ರಿಲ್ 1ರಿಂದ ಕಮೆನ್ಸು. ಶ್ರೀನಿವಾಸಪುರ ಪುರಸಭೆ ವತಿಯಿಂದ ಇವತ್ತು ಮೊನ್ನೆ ಆಡಳಿತಾಧಿಕಾರಿಗಳ ಆದೇಶದ ಮೇರೆಗೆ ಹಾಗೂ ಮುಖ್ಯಾಧಿಕಾರಿಗಳ ಸಮ್ಮುಖದಲ್ಲಿ 2026-27ನೇ ಸಾಲಿಗೆ ವಿವಿಧ ಬಾಬ್ತುಗಳ ಬಹಿರಂಗ ಹರಾಜನ್ನು ಇವತ್ತು ಹಮ್ಮಿಕೊಂಡಿದ್ವಿ. ಈ ಬಹಿರಂಗ ಹರಾಜಿನಿಂದ ಶ್ರೀನಿವಾಸಪುರ ಪುರಸಭೆಗೆ ಕಳೆದ ಬಾರಿ 20,40,000
ಈ ಹರಾಜಿನಿಂದ ವಸೂಲಿಯಾಗಿತ್ತು. ಈ ಬಾರಿ 23,66,000 ರೂಪಾಯಿ ಈ ಬಹಿರಂಗ ಹರಾಜಿನಿಂದ ಬಂದಿದೆ. ಕಳೆದ ಬಾರಿಗಿಂತ ಈ ಬಾರಿ 3,26,000 ರೂಪಾಯಿ ಹೆಚ್ಚಿನ ಆದಾಯ ಬಂದಿದೆ. ಈ ಆದಾಯದಿಂದ ಶ್ರೀನಿವಾಸಪುರ ಪುರಸಭೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ಸಾರ್ವಜನಿಕರ ಕೆಲಸಗಳಿಗೆ ತುಂಬ ಅನುಕೂಲ ಆಗ್ತದೆ. ಈ ಹರಾಜಿನಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಬಿಡ್ದಾರರಿಗೆ ಹಾಗೂ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಹಾಗೂ ಪುರಸಭಾ ಸಿಬ್ಬಂದಿ ವರ್ಗದವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ.